ನಮಸ್ಕಾರ ವೀಕ್ಷಕರೇ, ಅಶ್ವವೇಗ ನ್ಯೂಸ್ನ ವೀಕ್ಷಕರೆಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಾನು ಪಲ್ಲವಿ ಭಟ್. ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಮೊದಲಿಗೆ ಎಂದಿನಂತೆ ಪಂಚಾಂಗ ಭವಿಷ್ಯ, ರಾಶಿ ಭವಿಷ್ಯಗಳ ಫಲಾಫಲ ಹೇಗಿರುತ್ತೆ, ಹಾಗೆಯೇ ವರಮಹಾಲಕ್ಷ್ಮಿ ಹಬ್ಬದ ವಿಶೇಷತೆ ಏನು, ಈ ಒಂದು ಹಬ್ಬವನ್ನ ಮತ್ತೆ ಪೂಜೆಯನ್ನ ಮಾಡುವ ವಿಧಾನ ಹೇಗೆ, ಈ ವಿಚಾರದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸಿಕೊಡೋದಕ್ಕೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಭಾಗಿಯಾಗ್ತಾ ಇದ್ದಾರೆ ಧಾರ್ಮಿಕ ಚಿಂತಕರಾದಂತಹ ಆಚಾರ್ಯ ಗುರೂಜಿ ಅವರು. ಬನ್ನಿ ಅವನ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳೋಣ. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ಅಸ್ಮದ್ ಗುರುಭ್ಯೋ ನಮಃ. ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಆಪದಾಮಪಹರ್ತಾರಂ ಧಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋರ್ಭೂಯೋ ನಮಾಮ್ಯಹಂ. ಮನೋಜವನ್ ಮರುತತುಲ್ಯವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜನ್ ವಾನರಯೂಥ ಮುಖ್ಯಂ ಶ್ರೀರಾಮಧೂತಂ ಶಿರಸಾ ನಮಾಮಿ. ಶ್ರೀರಾಮಚಂದ್ರ ಸ್ವಾಮಿ ಪಾದ ಚರಣಗಳಿಗೆ ವಂದಿಸುತ್ತಾ ಗುರುಭ್ಯೋ ನಮಃ. ಗುರುಗಳೇ, ಮೊದಲಿಗೆ ನಿಮಗೂ ಕೂಡ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸಮಸ್ತ ನಾಡಿನ ಜನತೆಗಳಿಗೂ ಕೂಡ ವಿಶೇಷವಾಗಿ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಹಾಗೆಯೇ ಗುರುಗಳೇ, ಇವತ್ತು ಬಹಳ ವಿಶೇಷವಾದ ದಿನ. ಒಂದು ವರಮಹಾಲಕ್ಷ್ಮಿ ಹಬ್ಬದ ಒಂದು ವಿಶೇಷತೆಯನ್ನು ತಾವು ತಿಳಿಸ್ಕೊಡೋದಕ್ಕಿದ್ದೀರಿ. ಅದರ ಜೊತೆಗೆ ಮೊದಲಿಗೆ ಈ ದಿನದ ಪಂಚಾಂಗದ ವಿಶೇಷತೆಯನ್ನು ತಿಳಿಸ್ಕೊಡಿ ಗುರುಗಳೇ. ನೋಡಿ, ಹೌದು, ಇವತ್ತು ವಿಶೇಷವಾಗಿ ವರಮಹಾಲಕ್ಷ್ಮಿ ವ್ರತವನ್ನು ನಾವೆಲ್ಲರೂ ಕೂಡ ಇವತ್ತು ವಿಶೇಷವಾಗಿ ಮಾಡುವಂಥದ್ದು. ನೋಡಿ, ಈ ದಿನದ ತಿಥಿ, ವಾರ, ನಕ್ಷತ್ರ ಎಲ್ಲವನ್ನು ಕೂಡ ಇವತ್ತು ತಿಳ್ಕೊಳ್ಬೇಕಾಗುತ್ತೆ. ನೋಡಿ, ವಿಶೇಷವಾಗಿ ಕ್ರೋಧಿನಾಮ ಸಂವತ್ಸರ, ದಕ್ಷಿಣಾಗಿನ ವರ್ಷ ಋತು, ಶ್ರಾವಣ ಮಾಸದ ಏಕಾದಶಿ ತಿಥಿ ಇರುತ್ತೆ. ಇವತ್ತು ಶುಕ್ಲ ಪಕ್ಷದ ಏಕಾದಶಿ. ನೋಡಿ, ವಿಶೇಷವಾಗಿ ಶ್ರಾವಣ ಮಾಸದ ಶುಕ್ಲ ಪಕ್ಷದ ಏಕಾದಶಿ ತಿಥಿ ಇವತ್ತು ಇರುವುದರಿಂದ ವಿಶೇಷವಾಗಿ ವರಮಹಾಲಕ್ಷ್ಮಿ ವ್ರತವನ್ನು ಕೂಡ ನಾವು ಇವತ್ತು ಮಾಡ್ತಿದ್ದೇವೆ. ಹಾಗೆ ನೋಡಿ, ಮೂಲ ನಕ್ಷತ್ರ ಇವತ್ತು ವಿಷ್ಕಂಭ ಯೋಗ ಇರುವಂಥದ್ದು. ಹಾಗೆ ಇವತ್ತಿನ ರಾಹುಕಾಲ, ಗುಳಿಕ ಕಾಲ ಮತ್ತು ಯಮಗಂಡ ಕಾಲವನ್ನು ನಾವು ವಿಶೇಷವಾಗಿ ತಿಳ್ಕೋಬೇಕಾಗುತ್ತೆ. ನೋಡಿ, ರಾಹುಕಾಲ ಇವತ್ತು ಬೆಳಗ್ಗೆ 10:50 ನಿಮಿಷದಿಂದ 12:24 ರಾಹುಕಾಲ ಇರುವಂಥದ್ದು. ಹಾಗೆ ಯಮಗಂಡ ಕಾಲವನ್ನು ನಾವು ನೋಡಿದಾಗ 3:32 5:06 ಯಮಗಂಡ ಕಾಲ ಇರುತ್ತೆ. ಹಾಗೆ ಗುಳಿಕ ಕಾಲವನ್ನು ನೋಡಿದಾಗ 7:42 9:16 ಯಮಗಂಡ ಕಾಲ ಆಗಿರುತ್ತೆ. ಹಾಗೆ ನೋಡಿ, ವಿಶೇಷವಾಗಿ ಬ್ರಾಹ್ಮಿ ಮುಹೂರ್ತವನ್ನು ಕೂಡ ನಾವು ದಿನನಿತ್ಯವೂ ಕೂಡ ತಿಳಿಸ್ಕೊಡ್ತಾ ಬರ್ತಿದ್ದೇವೆ. ನೋಡಿ, ವಿಶೇಷವಾಗಿ ಇವತ್ತು ಯಾರಾದರೂ ಈ ವರಮಹಾಲಕ್ಷ್ಮಿ ವ್ರತವನ್ನು ಮಾಡಬೇಕು ಅಂದ್ಕೊಂಡಿರೋರು ಕೆಲವರು ಬ್ರಾಹ್ಮಿ ಮುಹೂರ್ತದಲ್ಲೂ ಕೂಡ ಮಾಡ್ತಾರೆ. ಹಾಗೆ ವಿಶೇಷವಾಗಿ ಪ್ರದೋಷ ಕಾಲದಲ್ಲಿ ಈ ಒಂದು ವ್ರತವನ್ನು ಮಾಡುವಂಥದ್ದು. ಅಂದರೆ ಪ್ರದೋಷ ಕಾಲದ ಅದನ್ನು ಕೂಡ ನಾವು ಮುಂದೆ ತಿಳಿಸ್ಕೊಡ್ತೀವಿ, ಯಾವ ಕಾಲದಲ್ಲಿ ವರಮಹಾಲಕ್ಷ್ಮಿ ವ್ರತವನ್ನು ಮಾಡಬೇಕು. ಹಾಗೆ ನೋಡಿ, ವಿಶೇಷವಾಗಿ ಬ್ರಾಹ್ಮಿ ಮುಹೂರ್ತ ಬೆಳಗಿನ ಸಮಯ ಯಾರಾದರೂ ಸಿದ್ಧಿ ಯೋಗ ಮಾಡಿಕೊಳ್ಳುವಂಥವ್ರು ಅಥವಾ ಜಪ ತಪಗಳನ್ನು ಮಾಡುವಂಥವ್ರಿಗೆ ವಿಶೇಷವಾದಂತಹ ಸಮಯ ಇದಾಗಿರುತ್ತೆ. ಬ್ರಾಹ್ಮಿ ಮುಹೂರ್ತ ಬೆಳಗ್ಗೆ 4:36 5:22 ಈ ಶುಭವಾದಂತಹ ಬ್ರಾಹ್ಮಿ ಮುಹೂರ್ತವನ್ನು ನಾವು ನೋಡ್ಬೋದು. ಹಾಗೆ ನೋಡಿ, ವಿಶೇಷವಾಗಿ ಇವತ್ತು ಸೂರ್ಯೋದಯ ಬೆಳಗ್ಗೆ 6:08 ಸೂರ್ಯೋದಯದಲ್ಲಿ, ಸೂರ್ಯಾಸ್ತಮ ಸಂಜೆ 6:40 ಸೂರ್ಯಾಸ್ತಮವನ್ನು ನಾವು ಈ ದಿವಸ ನೋಡ್ಬೋದಾಗಿದೆ. ಸರಿ ಗುರುಗಳೇ, ಈ ದಿನದ ಪಂಚಾಂಗದ ವಿಶೇಷತೆಯನ್ನು ತಾವು ಮೊದಲಿಗೆ ತಿಳಿಸಿಕೊಟ್ರಿ. ಹಾಗೆಯೇ ವೀಕ್ಷಕರು ಬಹಳ ಕಾತುರದಿಂದ ಕಾಯ್ತಾ ಇರುವಂತಹ 12 ರಾಶಿಗಳ ಫಲಾಫಲಗಳನ್ನು ತಿಳಿಸ್ಕೊಡಿ. ಅದರಲ್ಲಿ ಮೊದಲನೆಯ 6 ರಾಶಿಗಳಾದಂತಹ ಮೇಷ, ವೃಷಭ, ಮಿಥುನ, ಕರ್ಕಾಟಕ, ಸಿಂಹ, ಕನ್ಯಾ ಈ ರಾಶಿಗಳ ಫಲಾಫಲ ಯಾವ ರೀತಿಯಾಗಿದೆ, ಶುಭ ಫಲ ಏನಿದೆ, ಅಶುಭ ಫಲ ಏನಿದೆ, ಮತ್ತೆ ದೋಷ ಇದ್ದರೆ ಇವತ್ತು ಪರಿಹಾರವನ್ನು ಯಾವ ರೀತಿಯಾಗಿ ಮಾಡ್ಕೋಬೇಕು ಅದನ್ನು ತಿಳಿಸ್ಕೊಡಿ ಗುರುಗಳೇ. ನೋಡಿ, ದಿನನಿತ್ಯವೂ ಕೂಡ ನಾವು ವಿಶೇಷವಾಗಿ ಎಲ್ಲರಿಗೂ ಕೂಡ ಈ ಮೇಷ, ವೃಷಭ, ಮಿಥುನ, ಕಟಕ, ಸಿಂಹ, ಕನ್ಯಾ, ತುಲಾ, ವೃಶ್ಚಿಕ, ಧನಸ್ಸು, ಮಕರ, ಕುಂಭ, ಮೀನ ಈ ರಾಶಿಯವರಿಗೆ ಈ ದಿನದ ಫಲಾನುಫಲಗಳು ಯಾವ ರೀತಿ ಇದೆ, ಏನು ಪರಿಹಾರಗಳನ್ನು ಮಾಡ್ಕೋಬೇಕು, ಅದೆಲ್ಲವನ್ನು ಕೂಡ ನಾವು ದಿನನಿತ್ಯವೂ ಕೂಡ ನಾವು ತಿಳಿಸ್ಕೊಡ್ತಾ ಬರ್ತಿದ್ದೇವೆ. ನೋಡಿ, ವಿಶೇಷವಾದಂತಹ ಶುಕ್ರವಾರ ಈ ದಿವಸ ಎಲ್ಲರೂ ಕೂಡ ನೀವು ವರಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡ್ಕೊಳ್ತಾ, ಮಹಾಲಕ್ಷ್ಮಿಯನ್ನು ಅಂದರೆ ಧ್ಯಾನ ಮಾಡ್ಕೊಳ್ತಾ ಇವತ್ತು ಕೆಲಸವನ್ನು ಪ್ರಾರಂಭಿಸಿದಾಗ ಎಲ್ಲರಿಗೂ ಕೂಡ ಅನುಕೂಲ ಆಗುವಂಥದ್ದು ಇರುತ್ತೆ. ಹಾಗೆ ನೋಡಿ, ವಿಶೇಷವಾಗಿ ಮೇಷಾದಿ 12 ರಾಶಿಗಳ ಫಲಾನುಫಲಗಳನ್ನು ನೋಡಿದಾಗ ನೋಡಿ, ಪ್ರಥಮವಾಗಿ ಮೇಷರಾಶಿ.
ಮೇಷರಾಶಿಯವರಿಗೆ ಕಬ್ಬಿಣದ ವಸ್ತುಗಳ ಮಾರಾಟಗಾರರಿಗೆ ಅನುಕೂಲವಾಗುವುದು. ನೋಡಿ, ಮೇಷರಾಶಿಯವರಿಗೂ ಕಬ್ಬಿಣದ ವಸ್ತುಗಳ ಮಾರಾಟ ಅಂದರೆ ಯಾವುದೇ ತಗೊಳ್ಳಿ, ನೀವು ಈ ಕಬ್ಬಿಣದ ಇಂಡಸ್ಟ್ರಿಯಲ್ಸಲ್ಲಿ ಕೆಲಸಗಳು ಮಾಡ್ತಾ ಇರ್ತೀರಾ ಅಂಥವ್ರಿಗಾಗ್ಬೋದು, ಅಥವಾ ಈ ವೆಲ್ಡಿಂಗು ಮಾಡ್ತಾ ಇರ್ತಾರೆ ಅಂಥವ್ರುಗಳಿಗಾಗ್ಬೋದು. ಈ ರೀತಿ ಕಬ್ಬಿಣದ ವಿಚಾರದಲ್ಲಿ ಯಾರ್ಯಾರು ಕೆಲಸಗಳು ಮಾಡ್ತಿರ್ತೀರಾ ಅವ್ರಿಗೆಲ್ಲರಿಗೂ ಕೂಡ ವಿಶೇಷವಾಗಿ ಇವತ್ತು ಅನುಕೂಲವನ್ನು ನೋಡ್ಬೋದು. ಹಾಗೆ ಮನೋಕಾಮನೆಗಳು ಪೂರ್ಣಗೊಳ್ಳುವುದು. ಅಂದ್ಕೊಂಡಿರೋ ಕೆಲಸ ಕಾರ್ಯಗಳು, ಮನೋಕಾಮನೆಗಳಂದರೆ ನೋಡಿ, ನಾವು ಅಂದ್ಕೊಂಡಿರೋದು ಮನಸ್ಸಲ್ಲಿ ಏನೋ ಒಂದು ಕೆಲಸ ಅಂದ್ಕೊಂಡಿರ್ತೀವಿ, ತುಂಬ ದಿನಗಳಿಂದ ಅದು ಆಗಿರಲ್ಲ. ಅವೆಲ್ಲ ವಿಚಾರಗಳು ಇವತ್ತು ನಿಮಗೆ ಆಗುವಂಥದ್ದು, ಕಾಮನೆಗಳು ಈಡೇರುವಂಥದ್ದು ಕೂಡ ಇವತ್ತು ಶುಭವಾದ ಶುಕ್ರವಾರ ನಿಮಗೆ ಮೇಷರಾಶಿಯವರಿಗೆ ನಾವು ನೋಡ್ಬೋದಾಗಿದೆ. ಹಾಗೆ ಪ್ರಯಾಣದಲ್ಲಿ ಎಚ್ಚರ ಕೂಡ ಅಗತ್ಯವಾದದ್ದು. ನೋಡಿ, ಈ ಮೇಷರಾಶಿಯವರಿಗೆ ಇವತ್ತೇನಾದರೂ ಪ್ರಯಾಣ ಇದ್ದಾಗ ತಕ್ಕ ಮಟ್ಟಿಗೆ ಅದನ್ನು ಕಡಿಮೆ ಮಾಡಿಕೊಂಡ್ರೆ ನಿಮಗೆ ಇವತ್ತು ಅನುಕೂಲ ಆಗುತ್ತೆ. ಸ್ವಲ್ಪ ಪ್ರಯಾಣದಲ್ಲಿ ಎಚ್ಚರದಿಂದ ಇರುವುದು ಕೂಡ ಮೇಷರಾಶಿಯವರಿಗೆ ಒಳ್ಳೆಯದನಿಸುತ್ತೆ. ಹಾಗೆ ನೋಡಿ, ವೃಷಭ ರಾಶಿ. ನೋಡಿ, ವಿಶೇಷವಾಗಿ ವೃಷಭ ರಾಶಿಯವರಿಗೆ ವಿವಿಧ ಮೂಲಗಳಿಂದ ಹಣಕಾಸು ಬರುವುದು. ಅಂದರೆ ಯಾವುದೋ ಹಣಕಾಸು ಬರುವ ತೊಂದರೆಗಳಿದ್ದವ್ರಿಗೆ ಇವತ್ತು ಲಕ್ಷ್ಮೀ ಕಟಾಕ್ಷ ದೊರೆಯುವಂಥದ್ದು. ವಿಶೇಷವಾದಂತಹ ವರಮಹಾಲಕ್ಷ್ಮಿ ಹಬ್ಬದ ದಿವಸ ಆ ಲಕ್ಷ್ಮಿಯನ್ನು ಪೂಜೆ ಮಾಡಿ ಪ್ರಾರ್ಥನೆ ಮಾಡಿದಾಗ ನಿಮಗೆ ಆ ಬರಬೇಕಾಗಿರೋ ಹಣ ವಿವಿಧ ಮೂಲಗಳಿಂದ ನಿಮಗೆ ಬರುವಂಥದ್ದು ಇವತ್ತು ನೋಡ್ಬೋದು. ಹಾಗೆ ಕೆಲಸದ ಒತ್ತಡ ಹೆಚ್ಚು. ಈ ದಿನ ಯಾವುದೇ ಕೆಲಸ ಮಾಡುವ ಮುನ್ನ 2 ಬಾರಿ ಯೋಚಿಸುವುದು ಸೂಕ್ತವಾದಂಥದ್ದು. ಮಾಡುವ ಕೆಲಸ ಕಾರ್ಯದಲ್ಲಿ ಹೆಚ್ಚು ಒತ್ತಡ ಇರುತ್ತೆ. ಅದರಿಂದ ನೀವು ಒಂದು 2 ಸಾರಿ 3 ಸಾರಿ ಅದರ ಬಗ್ಗೆ ಯೋಚನೆ ಮಾಡಿ ಈ ಕೆಲಸದಲ್ಲಿ ಮಾಡಿದಾಗ ನಮಗೆ ಅನುಕೂಲ ಆಗುತ್ತೋ ಇಲ್ವೋ ಆ ರೀತಿ ನೀವು ಅದನ್ನು ಯೋಚನೆ ಮಾಡಿದಾಗ ಮಾತ್ರ ನಿಮಗೆ ಇವತ್ತು ಅನುಕೂಲ ತರುವಂಥದ್ದು ವೃಷಭ ರಾಶಿಯವರಿಗೆ. ಹಾಗೆ ಮಿಥುನ ರಾಶಿ. ನೋಡಿ, ಮಿಥುನ ರಾಶಿಯವರು ಉದ್ಯೋಗದಲ್ಲಿ ಬದಲಾವಣೆ ತರುವ ಸಾಧ್ಯತೆ ಇರುತ್ತದೆ. ಇವತ್ತು ಮಿಥುನ ರಾಶಿಯವರಿಗೆ ಮಾಡುವ ಕೆಲಸ ಕಾರ್ಯದಲ್ಲಿ ಇಲ್ವ ಏನೋ ಒಂದು ವ್ಯಾಪಾರನೋ ಉದ್ಯೋಗ ಏನೋ ಒಂದು ಮಾಡ್ತಿರ್ತೀರ, ಇವತ್ತು ನಿಮಗೆ ಬದಲಾವಣೆಯ ದಿನ ಆಗಿರುತ್ತದೆ. ಏನಾದರೂ ಬದಲಾವಣೆ ಮಾಡ್ಕೋಬೇಕು ಅಂದ್ಕೊಂಡಿದ್ರೆ ಇವತ್ತು ನೀವು ಮಾಡಿಕೊಂಡಾಗ ನಿಮಗೆ ಅನುಕೂಲ ಆಗುತ್ತೆ, ಶುಭವಾಗುತ್ತೆ. ಹಾಗೆ ಕೆಲವರು ನೂತನ ಮನೆಯ ಕಟ್ಟಡದ ಕೆಲಸವನ್ನು ಪ್ರಾರಂಭಿಸುವರು. ಇವತ್ತು ನೋಡಿ, ವಿಶೇಷವಾಗಿ ಮಿಥುನ ರಾಶಿಯವರಿಗೆ ಹೊಸದಾಗಿ ಮನೆಯನ್ನು ಪ್ರಾರಂಭ ಮಾಡಬೇಕಂದ್ರೂ ಕೂಡ ಶ್ರಾವಣ ಮಾಸದ ಶುಕ್ರವಾರ ಏಕಾದಶಿ ತಿಥಿ ಇರುತ್ತೆ, ಶುಭ ದಿನ ಆಗಿರುತ್ತೆ, ಅನುಕೂಲ ಆಗುತ್ತೆ. ಇವತ್ತು ಏನಾದರೂ ಈ ಭೂಮಿ ವಿಚಾರದಲ್ಲಿ ಮನೆ ಕಟ್ಟುವಂಥದ್ದು, ಮನೆಯ ನಿರ್ಮಾಣ ಮಾಡುವಂಥದ್ದು ಪ್ರಾರಂಭ ಆಗಲಿ, ಅಥವಾ ಇವತ್ತಿಂದ ನಿಂತೋಗಿರೋ ಮನೆಗಳ ಕೆಲಸಗಳು ಕೂಡ ಇವತ್ತು ಅನುಕೂಲ ಆಗುವಂಥದ್ದು ಮಿಥುನ ರಾಶಿಗೆ ಇರುವುದರಿಂದ ಇವತ್ತು ಆ ಕೆಲಸದಲ್ಲಿ ಗಮನ ಕೊಟ್ಟಾಗ ನಿಮಗೆ ಅನುಕೂಲ ಆಗುತ್ತೆ. ಹಾಗೆ ಕೆಲವರಿಗೆ ಹೊಸದಾಗಿ ಕೆಲಸ ದೊರೆಯುವ ಅವಕಾಶ ಕೂಡ ಹೆಚ್ಚಾಗಿರುವಂಥದ್ದು. ಮಿಥುನ ರಾಶಿಯವರಿಗೆ ಇವತ್ತು ವಿಶೇಷವಾದಂತಹ ದಿನ. ಏನಾದರೂ ಕೆಲಸ ಕಾರ್ಯ ಇಲ್ಲದವರಿಗೆ ಇವತ್ತು ಕೆಲಸ ಸಿಗುವಂತಹ ಅವಕಾಶ ಕೂಡ ಇವತ್ತು ಹೆಚ್ಚಾಗಿರುತ್ತೆ. ಹಾಗೆ ಕಟಕ ರಾಶಿ. ನೋಡಿ, ಬಾಕಿ ಬರಬೇಕಾಗಿದ್ದ ಹಣ ಬಂದು ಕೈ ಸೇರುತ್ತದೆ. ಕಟಕ ರಾಶಿಯವರಿಗೆ ವಿಶೇಷವಾಗಿ ಏನಾದರೂ ಬರಬೇಕಾಗಿರೋ ಹಣ ಇದ್ದರೆ ಇವತ್ತು ಸೇರುವಂಥದ್ದು. ನಾವು ಅದನ್ನು ಅಪ್ರಾಪ್ತ ಲಕ್ಷ್ಮಿ ಅಂತ ಹೇಳ್ತೇವೆ. ಅಂದರೆ ಯಾವ್ರಿಗೋ ದುಡ್ಡು ಕೊಟ್ಬಿಟ್ಟಿರ್ತೀರಾ, ತುಂಬ ತೊಂದರೆ ಕೊಡ್ತಾ ಇರ್ತಾರೆ, ದುಡ್ಡು ಕೊಡ್ಲಿಕ್ಕೆ ಆಗ್ತಾ ಇರಲ್ಲ, ಅವರಿಗೆ ಇವತ್ತು ಅನುಕೂಲ ಆಗಿ ಇವತ್ತು ನಿಮಗೆ ಆ ಹಣ ಬರುವಂತಹ ಆ ವ್ಯವಸ್ಥೆ ಕೂಡ ಆಗುವಂಥದ್ದು ಕಟಕ ರಾಶಿಯವರಿಗೆ ನೋಡ್ಬೋದು. ಹಾಗೆ ವರ್ಗಾವಣೆ, ಯಾವುದನ್ನು ದೂರದ ಸ್ಥಳಗಳಿಗೆ ವರ್ಗಾವಣೆ ಆಗುವ ಸಾಧ್ಯತೆ ಕೂಡ ಇರುತ್ತದೆ. ಹಾಗೆ ಆರೋಗ್ಯ ಉತ್ತಮವಾಗಿರುವುದು ಕೂಡ ನಾವಿವತ್ತು ಕಟಕ ರಾಶಿಯವರಿಗೆ ನೋಡಬಹುದು. ಅಂದರೆ ಮಾಡುವ ಕೆಲಸ ಕಾರ್ಯದಲ್ಲಿ ದೂರದ ಊರಿಗೆ ನಿಮಗೆ ವರ್ಗಾವಣೆ ಆಗುವಂತಹ ಆ ಯೋಚನೆಗಳು ಇವತ್ತು ನಿಮಗೆ ಕಾಣ್ಬೋದು. ಹಾಗೆ ಉತ್ತಮ ಅಂದರೆ ಆರೋಗ್ಯದಲ್ಲಿ ಕೂಡ ಇವತ್ತು ನೀವು ಚೇತರಿಕೆಯನ್ನು ನೀವು ಇವತ್ತು ಕಾಣ್ತೀರಾ. ಹಾಗೆ ಸಿಂಹರಾಶಿ. ನೋಡಿ, ಈ ಸಿಂಹರಾಶಿಯವರಿಗೆ ವ್ಯಾಪಾರ ವ್ಯವಹಾರಗಳು ಅಭಿವೃದ್ಧಿಯತ್ತ ಸಾಗುವವು. ಮಾಡುವ ಕೆಲಸ ಕಾರ್ಯದಲ್ಲಿ ವಿಶೇಷವಾದಂತಹ ಶುಕ್ರವಾರ ಆ ಮಹಾಲಕ್ಷ್ಮಿ ಕೃಪಾ ಕಟಾಕ್ಷ ನಿಮಗೆ ಸಿಗಲಿದೆ. ಮಾಡುವ ವ್ಯಾಪಾರ ಉದ್ಯೋಗದಲ್ಲಿ ಅನುಕೂಲ ಆಗುವಂಥದ್ದು, ಸ್ಥಿರವಾಗುವಂಥದ್ದು, ಅಭಿವೃದ್ಧಿ ಕಡೆ ನೀವು ಇವತ್ತು ಸಾಗುವಂಥದ್ದು ಕೂಡ ನಾವು ನೋಡ್ಬೋದು. ಹಾಗೆ ಈ ಬೆಟ್ಟಿಂಗ್ಗಳಿಂದ ಹಣ ಕಳೆದುಕೊಳ್ಳುವ ಸಾಧ್ಯತೆ ಕೂಡ ಹೆಚ್ಚಾಗಿರುತ್ತೆ ಈ ಕಾಲದಲ್ಲಿ. ನೋಡಿ, ಈ ಬೆಟ್ಟಿಂಗು ತುಂಬ ಜನ ಮಾಡುವಂಥದ್ದು. ಆದರೆ ಸಿಂಹರಾಶಿಯವರಿಗೆ ನಾವು ಯಾವಾಗಲೂ ಸಾಮಾನ್ಯವಾಗಿ ಹೇಳ್ತೀವಿ, ಧೈರ್ಯ ಜಾಸ್ತಿ. ನೋಡಿ, ಇವರು ತುಂಬ ಈ ಬೆಟ್ಟಿಂಗ್ ವಿಚಾರಗಳಲ್ಲಿ ತುಂಬ ಮಗ್ನರಾಗಿರ್ತಾರೆ ಸಿಂಹರಾಶಿಯವರು. ಹಾಗಾಗಿ ಇವತ್ತು ನೋಡಿ, ಹಣ ಕಳೆದುಕೊಳ್ಳುವಂತಹ ತೊಂದರೆ ಇರುತ್ತೆ. ಹಾಗಾಗಿ ಇವತ್ತು ವಿಶೇಷವಾದಂಥ ಲಕ್ಷ್ಮಿಯನ್ನು ಒಲಿಸ್ಕೊಳ್ಳಿ, ಪ್ರಾರ್ಥನೆ ಮಾಡ್ಕೊಳ್ಳಿ. ಹಣದ ವಿಚಾರದಲ್ಲಿ ತುಂಬ ಜಾಗೃತಿಯಾಗಿದ್ದರೆ ಸಿಂಹರಾಶಿಯವರಿಗೆ ಇವತ್ತು ಅನುಕೂಲ ಆಗುವಂಥದ್ದು. ಹಾಗೆ ಅಧಿಕ ಸುತ್ತಾಟದಿಂದ ಅನಾರೋಗ್ಯ ಉಂಟಾಗುವ ಸಾಧ್ಯತೆ ಕೂಡ ಹೆಚ್ಚಾಗಿರುತ್ತೆ. ಸಿಂಹರಾಶಿಯವರು ಅಧಿಕ ಸುತ್ತಾಡುವಂಥದ್ದು ಅಥವಾ ದೂರದ ಪ್ರಯಾಣ ಇದ್ದರೆ ಅದರಿಂದ ಇವತ್ತು ನಿಮಗೆ ಅನಾನುಕೂಲವೇ ಜಾಸ್ತಿ ಆಗುವಂಥದ್ದು, ಆರೋಗ್ಯದಲ್ಲಿ ಏರುಪೇರು ಆಗುವಂಥದ್ದು ಕೂಡ ನಾವು ನೋಡಬಹುದಾಗಿದೆ. ಹಾಗೆ ಕನ್ಯಾ ರಾಶಿ. ಹಂತವಾಗಿ ಸಮಸ್ಯೆಗಳಿಗೆ ಪರಿಹಾರ ದೊರಕಲಿದೆ. ಕನ್ಯಾ ರಾಶಿಯವರಿಗೆ
ಹಂತ ಹಂತವಾಗಿ ನಿಮ್ಮ ಸಮಸ್ಯೆಗಳು ತುಂಬ ಸಮಸ್ಯೆಗಳಿದ್ದಲ್ಲಿ ನೀವು ಅಂದ್ಕೊಳ್ತಾ ಇರ್ತೀರ ನಮ್ಮ ಸಮಸ್ಯೆಗಳಿಗೆ ಯಾವಾಗ ಪರಿಹಾರ ದೊರಕುತ್ತೋ ಏನೋ ಈ ರೀತಿ ನಿಮಗೆ ತೊಂದರೆಗಳು ಅನುಭವಿಸ್ತಿದ್ದಾಗ ಇವತ್ತು ಹಂತ ಹಂತವಾಗಿ ನಿಮ್ಮ ಎಲ್ಲ ಪರಿಹಾರಗಳಿಗೂ ಕೂಡ ಎಲ್ಲ ಸಮಸ್ಯೆಗಳಿಗೂ ಕೂಡ ಪರಿಹಾರ ಸಿಗುವಂಥದ್ದು ನಾವು ಕನ್ಯಾ ರಾಶಿಯವರಿಗೆ ನೋಡ್ಬೋದಾಗಿದೆ. ಹಾಗೂ ಬಂಧುಗಳ ಆಗಮನದಿಂದ ಸಂತೋಷದ ವಾತಾವರಣ, ಇವತ್ತು ಆರ್ಥಿಕ ಸ್ಥಿತಿ ಉತ್ತಮವಾಗುವಂಥದ್ದು. ಬಂಧುಗಳ ಆಗಮನ ಅಂದರೆ ಇವತ್ತು ವಿಶೇಷವಾಗಿ ವ್ರತವನ್ನು ಮಾಡ್ತಿರ್ತೀರ ನೀವು. ಈ ವ್ರತದಿಂದ ಅನೇಕರಿಗೆ ಸಂಬಂಧಿಕರಿಗೆ ಸಂಬಂಧಿಕರಿಗೆ ಬಂಧು ಬಾಂಧವರಿಗೆ ಇವತ್ತು ಅನ್ನಾಹಾರಗಳನ್ನು ನೀಡಿದಾಗ ನಿಮಗೆ ಉತ್ತಮ ಅನುಕೂಲ ಆಗುವಂಥದ್ದು ಕೂಡ ನಾವು ನೋಡ್ಬೋದಾಗಿದೆ. ಹಾಗೆ ನೋಡಿ, ತುಲಾರಾಶಿಯವರಿಗೆ ದುಡ್ಡಿನ ವ್ಯವಹಾರದಲ್ಲಿ ಹೆಚ್ಚಿನ ಜಾಗೃತಿ ಅಗತ್ಯವಾದದ್ದು. ನೋಡಿ, ವಿಶೇಷವಾಗಿ ಇವತ್ತು ತುಲಾರಾಶಿಯವರು ಹಣಕಾಸಿನ ವಿಚಾರದಲ್ಲಿ ಹೆಚ್ಚು ಜಾಗೃತೆ ವಹಿಸಬೇಕಾಗುತ್ತೆ. ನೋಡಿ, ಶುಕ್ರವಾರ ಸಾಮಾನ್ಯವಾಗಿ ಯಾರು ಕೂಡ ಹಣ ಕೊಡೋದಾಗಲಿ ತಗೊಳ್ಳೋದಾಗಲಿ ಮಾಡೋದಿಲ್ಲ. ಇವತ್ತು ನೀವು ಕೂಡ ಯಾವುದೇ ರೀತಿಯ ಹಣವನ್ನು ಯಾರಿಗೆ ಕೊಡೋದಾಗಲಿ ಅಥವಾ ತಗೊಳೋದಾಗಲಿ ಮಾಡಿದಾಗ ಅದರಿಂದ ಅನಾನುಕೂಲ ಆಗುವಂಥದ್ದು ಕೂಡ ನಾವು ಈ ತುಲಾರಾಶಿಯವರಿಗೆ ನೋಡ್ಬೋದು. ಹಾಗೆ ಯಾವುದೇ ಕೆಲಸವನ್ನು ಮಾಡುವ ಮುನ್ನ 2 ಬಾರಿ ಯೋಚನೆ ಮಾಡಬೇಕಾಗುತ್ತೆ. ನೋಡಿ, ಹಣದ ವಿಚಾರ ತುಂಬ ಜಾಗೃತ ಆಗಿರಬೇಕಾಗುತ್ತೆ. ಎಲ್ಲಾದರೂ ಇನ್ವೆಸ್ಟ್ಮೆಂಟು ಅಥವಾ ಯಾವುದಾದ್ರಲ್ಲಿ ನೀವು ಹಣವನ್ನು ಹೂಡಿಕೆ ಮಾಡಬೇಕು ಅಂದ್ಕೊಂಡಿದ್ರೆ ಇವತ್ತು ಅನಾನುಕೂಲ ಆಗುವಂಥದ್ದು. ಸ್ವಲ್ಪ ಹಿಂದೆ ಮುಂದೆ ಯೋಚನೆ ಮಾಡಿದಾಗ ಆ ಕೆಲಸ ನಿಮಗೆ ಅನುಕೂಲ ಆಗುತ್ತೆ. ಹಾಗೆ ಆರೋಗ್ಯದಲ್ಲಿ ಎಚ್ಚರಿಕೆ ಕೂಡ ಅತ್ಯಗತ್ಯವಾದದ್ದು. ತುಲಾರಾಶಿಯವರಿಗೆ ವಿಶೇಷವಾಗಿ ಆರೋಗ್ಯದ ಬಗ್ಗೆ ಗಮನ ಕೊಡಲೇಬೇಕಾಗುತ್ತೆ. ಇವತ್ತು ಅದನ್ನೆಲ್ಲ ನೀವು ನೋಡಿಕೊಂಡಾಗ ನಿಮಗೆ ಅನುಕೂಲ ಆಗುವಂಥದ್ದು. ಆರೋಗ್ಯದ ಕಡೆ ಹೆಚ್ಚು ಗಮನ ಕೊಟ್ಟಾಗ ಆರೋಗ್ಯದಲ್ಲಿ ಚೇತರಿಕೆ, ಅಂದರೆ ತುಂಬ ಹುಷಾರಿಲ್ಲದಲ್ಲೇ ಆಗ್ತಾ ಇರುತ್ತೆ. ಈ ರೀತಿ ಇರೋರಿಗೆ ಇವತ್ತು ನಿಮಗೆ ಅನುಕೂಲ ಆಗುತ್ತೆ ಆರೋಗ್ಯದ ಕಡೆ ಗಮನ ಕೊಟ್ಟಾಗ. ಹಾಗೆ ನೋಡಿ, ವಿಶೇಷವಾಗಿ ವೃಶ್ಚಿಕ ರಾಶಿಯ ಬಗ್ಗೆ ನಾವು ಇವತ್ತು ತಿಳಿಸ್ಕೊಡ್ತೇವೆ. ಈ ವೃಶ್ಚಿಕ ರಾಶಿಯವರು ರಾಜಕೀಯ ವ್ಯಕ್ತಿಗಳಿಗೆ ಅಭಿವೃದ್ಧಿ ಹೆಚ್ಚಾಗಿರುವಂಥದ್ದು. ವಿಶೇಷವಾಗಿ ರಾಜಕೀಯದಲ್ಲಿ ಯಾರಿರ್ತೀರಾ ಅವರಿಗೆ ಅನುಕೂಲವಾದಂತಹ ದಿನ ಆಗಿರುತ್ತೆ. ಹಾಗಾಗಿ ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡ್ಕೊಳ್ತಾ ದಿನವನ್ನು ಪ್ರಾರಂಭ ಮಾಡಿ ನಿಮಗೆ ತುಂಬ ಅನುಕೂಲ ಆಗುವಂಥದ್ದು. ಹಾಗೆ ಹಣಕಾಸು ಕೂಡ ವಿವಿಧ ಮೂಲಗಳಿಂದ ಬರುವುದರಿಂದ ಮಾನಸಿಕ ನೆಮ್ಮದಿ ಕೂಡ ದೊರಕುವಂಥದ್ದು ವೃಶ್ಚಿಕ ರಾಶಿಯವರಿಗೆ. ಅಂದರೆ ಯಾವುದೋ ಹಣ ಬರಬೇಕಾಗಿರೋ ಹಣ ನಿಮಗೂ ಕೂಡ ಇವತ್ತು ಬರುವಂತಹ ಸಾಧ್ಯತೆ ಕೂಡ ಹೆಚ್ಚಾಗಿರುವುದರಿಂದ ಮಾನಸಿಕವಾಗಿ ಹೆಚ್ಚು ನಿಮಗೆ ಅನುಕೂಲ ಆಗುತ್ತೆ, ನೆಮ್ಮದಿ ಸಿಗುತ್ತೆ. ಅದಕ್ಕೋಸ್ಕರ ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ, ತುಂಬ ನಿಮಗೆ ಅನುಕೂಲ ಆಗುವಂಥದ್ದು ನಾವು ಇವತ್ತು ವೃಶ್ಚಿಕ ರಾಶಿಯವರಿಗೆ ನೋಡ್ಬೋದು. ಹಾಗೆ ಧನಸ್ಸು ರಾಶಿ, ಸಹೋದ್ಯೋಗಿಗಳಿಂದ ಹೆಚ್ಚು ಸಮಸ್ಯೆಗಳು. ಧನಸ್ಸು ರಾಶಿಯವರಿಗೆ ಸಹೋದ್ಯೋಗಿಗಳಿಂದ ನಿಮ್ಮ ಜೊತೆಯಲ್ಲೇ ಸಹಪಾಠಿಗಳು ಕೆಲಸಗಳು ಮಾಡ್ತಾ ಇರ್ತಾರೆ, ಅವರಿಂದ ನಿಮಗೆ ಇವತ್ತು ಹೆಚ್ಚು ಸಮಸ್ಯೆಗಳು ಬರುವಂಥದ್ದು ಕೂಡ ನಾವು ನೋಡ್ಬೋದು. ನೋಡಿ, ಸಾಮಾನ್ಯವಾಗಿ ಯಾವಾಗಲೂ ಕೂಡ ನಮಗೆ ಈ ಸಹಪಾಠಿಗಳಿಂದ ಸಮಸ್ಯೆ ಬರ್ತಾ ಇರುತ್ತೆ, ಆದರೆ ಇವತ್ತು ಸ್ವಲ್ಪ ಹೆಚ್ಚಾಗುವಂಥದ್ದು. ಇದನ್ನು ಅರಿತು ನೀವು ಮುಂದುವರೆದಾಗ ನಿಮಗೆ ಅನುಕೂಲ ಕೂಡ ನಾವು ಇವತ್ತು ನೋಡ್ಬೋದಾಗಿದೆ. ಹಾಗೆ ಹೋಟೆಲ್ ವೃತ್ತಿಯಲ್ಲಿ ಇರುವಂತಹವರಿಗೆ ಅಭಿವೃದ್ಧಿ, ವಿಶೇಷವಾಗಿ ಈ ಹೋಟೆಲ್ ಉದ್ಯಮ ಯಾರು ಮಾಡ್ತಾ ಇರ್ತೀರಾ ಇವರಿಗೆಲ್ಲ ಇವತ್ತು ನಿಮಗೆ ಅಭಿವೃದ್ಧಿಯನ್ನು, ಅಥವಾ ಇವತ್ತು ಏನಾದರೂ ಹೋಟೆಲ್ ಉದ್ಯಮ ಪ್ರಾರಂಭ ಮಾಡಬೇಕು ಅಂದ್ಕೊಂಡಿದ್ದಾಗ ನೀವು ಅಭಿವೃದ್ಧಿ ಅಂದರೆ ಇವತ್ತು ನೋಡಿ ಅಭಿವೃದ್ಧಿ ಪಡ್ತೀರಾ ಅಂದರೆ ಇವತ್ತು ನಿಮಗೆ ಒಳ್ಳೆಯ ಒಂದು ದಾರಿ ಸಿಗುವಂಥದ್ದು, ಅನುಕೂಲ ಮಾಡುವಂಥದ್ದು. ಹಾಗಾಗಿ ಮಹಾಲಕ್ಷ್ಮಿಯನ್ನು ಕೂಡ ಪ್ರಾರ್ಥನೆ ಮಾಡ್ಕೊಳ್ತಾ ಮುಂದುವರೆದಾಗ ನಿಮಗೆ ಅನುಕೂಲ ಆಗಲಿದೆ. ಧನಸ್ಸು ರಾಶಿಯವರಿಗೆ ಚಿನ್ನಾಭರಣಗಳ ವ್ಯಾಪಾರಿಗಳಿಗೆ ಹೆಚ್ಚು ಲಾಭ ಆಗುವಂಥದ್ದು. ನೋಡಿ, ವಿಶೇಷವಾಗಿ ಚಿನ್ನಾಭರಣ ವ್ಯಾಪಾರಿಗಳಿಗೆ ಇವತ್ತು ಧನಸ್ಸು ರಾಶಿಯವರು ಯಾರಿರ್ತೀರಾ ಅವರಿಗೆ ಆ ವ್ಯಾಪಾರದಿಂದ ನಿಮಗೆ ಅಧಿಕ ಲಾಭವನ್ನು ಕೂಡ ನಾವು ನೋಡಬಹುದಾಗಿದೆ. ಹಾಗೆ ಮಕರ ರಾಶಿ ನೋಡಿ, ಮಕರ ರಾಶಿ ವ್ಯಾಪಾರ ವ್ಯವಹಾರದಲ್ಲಿ ಹೆಚ್ಚಿನ ಅಭಿವೃದ್ಧಿ ಹೊಂದುವಿರಿ. ಮಾಡತಕ್ಕಂತಹ ವ್ಯಾಪಾರದಲ್ಲಿ ಅಥವಾ ವ್ಯವಹಾರಗಳಲ್ಲಿ ಇವತ್ತು ಅಧಿಕ ಲಾಭವನ್ನು ತಂದುಕೊಡುವಂತಹ ದಿನ ಆಗಿರುತ್ತೆ. ಮತ್ತು ಪೂಜೆ ಪುನಸ್ಕಾರಗಳಲ್ಲಿ ಹೆಚ್ಚಿನ ಆಸಕ್ತಿ ಇರುತ್ತದೆ. ಈ ಮಕರ ರಾಶಿಯವರಿಗೆ ಇವತ್ತು ಪೂಜೆ ಪುನಸ್ಕಾರಗಳಲ್ಲಿ ಹೆಚ್ಚಿನ ಆಸಕ್ತಿ ಇರುತ್ತದೆ, ಅದರಿಂದ ನಿಮಗೆ ಅನುಕೂಲ ಕೂಡ ಆಗುವಂಥದ್ದು. ಹಾಗಾಗಿ ಮಹಾಲಕ್ಷ್ಮಿಯ ವ್ರತವನ್ನು ಮಾಡಿ ನಿಮಗೆ ಅನುಕೂಲವನ್ನು ಮಾಡ್ಕೋಬೇಕು. ಹಾಗೆ ಹಣಕಾಸಿನ ವಿಚಾರದಲ್ಲಿ ಎಚ್ಚರಿಕೆ ಕೂಡ ಅಗತ್ಯವಾಗಿರುತ್ತೆ. ನೋಡಿ, ಹಣಕಾಸು ವಿಚಾರದಲ್ಲಿ ಮಕರ ರಾಶಿಯವರೆಗೂ ಕೂಡ ತೊಂದರೆಗಳು ಕಾಣ್ತಾ ಇದೆ. ಹಾಗಾಗಿ ನೀವು ಇವತ್ತು ಎಚ್ಚರದಿಂದ ಇವತ್ತಿನ ದಿನವನ್ನು ಕಳೆದಾಗ ನಿಮಗೆ ಅನುಕೂಲ ಆಗುವಂಥದ್ದು. ಹಾಗೆ ಕುಂಭರಾಶಿ, ವಿಶೇಷವಾಗಿ ಕುಂಭರಾಶಿಯವರಿಗೆ ಕೆಲಸದ ಒತ್ತಡದಿಂದ ಮಾನಸಿಕ ನೆಮ್ಮದಿಯನ್ನು ಕೆಡಿಸಿಕೊಳ್ಳುವುದು. ಅಂದರೆ ಈ ಕೆಲಸದ ಒತ್ತಡ ಜಾಸ್ತಿ ಆಗುವಂಥದ್ದು. ಇವತ್ತು ನಿಮಗೆ ಎಷ್ಟೋ ಕೆಲಸಗಳು ಮಾಡ್ತಾ ಇರ್ತೀರಾ, ಒಂದ್ರ ಮೇಲೆ ಒಂದು ಕೆಲಸ ಬರ್ತಾ ಇರುತ್ತೆ. ಈ ರೀತಿ ಇದ್ದಾಗ ನಿಮಗೆ ಮಾನಸಿಕ ಒತ್ತಡ ಆಗುವಂಥದ್ದು. ಹಾಗಾಗಿ ಆ ಮಾನಸಿಕವಾಗಿ ನೀವು ಕುಗ್ಗದೆ ಕೆಲಸವನ್ನು ಮಾಡಿದಾಗ ನಿಮಗೆ ಅನುಕೂಲ ಆಗುವಂಥದ್ದು. ಹಾಗೆ ತಾಳ್ಮೆಯಿಂದ ಇರುವುದು, ಸಹೋದರಿಯರ ಜೊತೆಯಲ್ಲಿ ವಾದ ವಿವಾದ ರಾಜಕೀಯದವರಿಗೆ ಉತ್ತಮವಿರುವಂಥದ್ದು. ಅದು ನೋಡಿ, ಇವತ್ತು ಸಹೋದರಿ ಅಕ್ಕ ತಂಗಿಯರಲ್ಲಿ ಸ್ವಲ್ಪ ತೊಂದರೆಗಳು ಉಂಟಾಗುವಂಥದ್ದು, ವಾದ ವಿವಾದಗಳನ್ನು ಮಾಡುವಂಥದ್ದು ಕೂಡ ಇವತ್ತು ಕಾಣುತ್ತೆ. ಹಾಗಾಗಿ ನೀವು ಎಷ್ಟು ಸಮಾಧಾನವಾಗಿ ಇರ್ತೀರಾ ಅಷ್ಟು ನಿಮಗೆ ಇವತ್ತು
ಅನುಕೂಲ ಆಗುವಂಥದ್ದು. ಹಾಗೆ ಈ ರಾಜಕೀಯದಲ್ಲಿ ಯಾರು ಇರ್ತೀರ ಅವ್ರಿಗೆಲ್ಲರಿಗೂ ಕೂಡ ಇವತ್ತು ವಿಶೇಷವಾಗಿ ಅನುಕೂಲ ಆಗುತ್ತೆ ಕುಂಭರಾಶಿಯವರಿಗೆ. ಹಾಗೆ ನೋಡಿ ಮೀನರಾಶಿ ಕಡೆಯ ರಾಶಿ ನಾವು ಅಂತ ಹೇಳ್ತೇವೆ. ಕಡೆಯ ರಾಶಿ ಮೀನರಾಶಿಯವರಿಗೆ ರಾಜಕೀಯ ಮತ್ತು ಸಾರ್ವಜನಿಕ ಕ್ಷೇತ್ರಗಳಲ್ಲಿ ಕೆಲಸ ಮಾಡುವವರಿಗೆ ಬಹು ಎಚ್ಚರಿಕೆಯಿಂದ ಇರಬೇಕಾಗುತ್ತದೆ. ನೋಡಿ ಮೀನರಾಶಿಯವರು ಇವತ್ತು ರಾಜಕೀಯವಾಗಿ ಅಥವಾ ಈ ಸಾರ್ವಜನಿಕ ಕ್ಷೇತ್ರಗಳಲ್ಲಿ ಯಾರ್ಯಾರು ಕೆಲಸಗಳು ಮಾಡ್ತಾ ಇರ್ತೀರಾ ಇವರೆಲ್ಲರೂ ಕೂಡ ನಿಮಗೆ ಇವತ್ತು ಅಗತ್ಯವಾಗಿ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಯಾವುದೋ ಬೇರೆ ಕಡೆಗಳಿಂದ ನಿಮಗೆ ತೊಂದರೆಗಳು, ತೊಡಕುಗಳು, ಆತಂಕಗಳು ಬರುವಂತಹ ಸನ್ನಿವೇಶ ಎದುರಾಗುವಂಥದ್ದು. ಹಾಗಾಗಿ ಎಚ್ಚರಿಕೆಯಿಂದ ಇದ್ದಾಗ ನಿಮಗೆ ಇವತ್ತು ಅನುಕೂಲ ಆಗುವಂಥದ್ದು ಕೂಡ ನಾವು ನೋಡ್ಬೋದು. ಹಾಗೆ ಅನವಶ್ಯಕವಾಗಿ ಅಪವಾದಗಳು ಎದುರಿಸಬೇಕಾಗುವಂಥದ್ದು. ನೋಡಿ ಏನೋ ಮಾತಾಡಿರಲ್ಲ, ಇಲ್ಲ ಏನೋ ಮಾತಾಡಿರ್ತಾರೆ, ಅವ್ರಿಗೆ ಅದು ಬೇರೆ ಥರ ಕೇಳುವಂಥದ್ದು. ಈ ರೀತಿ ಅಪವಾದಗಳು ನಿಮ್ಮ ಮೇಲೆ ಬರುವಂತಹ ಲಕ್ಷಣಗಳು ಕೂಡ ಇವತ್ತು ಹೆಚ್ಚಾಗಿರುತ್ತೆ. ಹಾಗೆ ಕೌಟುಂಬಿಕ ಜೀವನದಲ್ಲಿ ಕಲಹಗಳು ಹೆಚ್ಚಾಗಿರುವಂಥದ್ದು ಹಾಗೂ ಯಾವುದೇ ಕೆಲಸದಲ್ಲಿ ಮಾಡಿದ್ರು ಕೂಡ ಅರ್ಧಕ್ಕೆ ನಿಲ್ಲುವಂಥದ್ದು ಕೂಡ ಇವತ್ತು ಮೀನರಾಶಿಯವರಿಗೆ ಕಾಣ್ತಾ ಇದೆ. ಕೆಲಸದ ಒತ್ತಡ ಇದ್ದರೂ ಕೂಡ ಇವತ್ತು ನೀವು ಎಷ್ಟು ಎಚ್ಚರಿಕೆಯಿಂದ ಇರ್ತೀರಾ ಅಷ್ಟು ಅನುಕೂಲ ಆಗುವಂಥದ್ದು, ಅಷ್ಟು ಉತ್ತಮವಾಗಿ ಲಾಭವನ್ನು ಪಡೆಯುವಂಥದ್ದು ಕೂಡ ಮೀನರಾಶಿಯವರಿಗೆ ನಾವು ನೋಡ್ಬೋದು. ಸರಿ ಗುರುಗಳೇ, ಬಹಳ ವಿಶೇಷವಾಗಿ ಈ ದಿನದ ದ್ವಾದಶ ರಾಶಿಗಳ ಫಲಾಫಲ ಯಾವ ರೀತಿಯಾಗಿದೆ, ಶುಭ ಫಲ ಏನಿದೆ, ಅಶುಭ ಫಲ ಏನಿದೆ, ಹಾಗೆಯೇ ಅಶುಭ ಫಲ ಇದ್ದಂಥವರು ಈ ದಿನ ಯಾವ ರೀತಿಯಾದ ಪರಿಹಾರವನ್ನು ಮಾಡ್ಕೋಬೇಕು ಅನ್ನೋದನ್ನು ತಿಳಿಸ್ಕೊಟ್ರೆ ಈಗ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮವನ್ನು ತೆಗೆದುಕೊಳ್ಳುವಂತಹ ಸಮಯ ಆಗಿದೆ ಗುರುಗಳೇ. ಪ್ರಿಯ ವೀಕ್ಷಕರೇ, ಗುರುಗಳನ್ನು ತಾವೇನಾದರೂ ನೇರ ಭೇಟಿಯಾಗಬೇಕು ಅಂತ ಆಸಕ್ತಿ ಇರುವಂಥವರು ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಗುರೂಜಿಯವರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇರುವಂತಹ ಸಂದರ್ಭದಲ್ಲಿ ಈ ಒಂದು ಗುರೂಜಿಯವರ ನಂಬರನ್ನು ನಾವು ಡಿಸ್ಪ್ಲೇ ಮಾಡ್ತೀವಿ. ಆ ನಂಬರ್ಗೆ ಕರೆ ಮಾಡಿ ಗುರೂಜಿಯವರನ್ನು ತಾವು ನೇರ ಭೇಟಿಯಾಗ್ಬೋದು. ಹಾಗೆಯೇ ನಿಮ್ಮ ಜಾತಕದಲ್ಲಿ ಇರುವಂತಹ ದೋಷಗಳಿಗೆ ಉತ್ತಮ ಪರಿಹಾರವನ್ನು ಕಂಡುಕೊಳ್ಬೋದು ಅಂತ ಹೇಳ್ತಾ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮದ ನಂತರ ಮತ್ತಷ್ಟು ಧಾರ್ಮಿಕ ವಿಚಾರಗಳು. ವಿರಾಮದ ನಂತರ ಅಶ್ವಜ್ಯೋತಿಷ್ಯ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ಗುರುಗಳೇ, ಇವತ್ತು ಬಹಳ ವಿಶೇಷವಾದ ದಿನ. ಅದರಲ್ಲೂ ಹೆಂಗಳೆಯರು ಬಹಳ ವಿಶೇಷವಾಗಿ ಈ ಹಬ್ಬವನ್ನು ಆಚರಣೆಯನ್ನು ಮಾಡ್ತಾರೆ. ವರಮಹಾಲಕ್ಷ್ಮಿ ಹಬ್ಬ ಕರ್ನಾಟಕದ ಹಲವಾರು ಪ್ರಾಂತ್ಯಗಳಲ್ಲಿ ಬಹಳ ವಿಶೇಷವಾಗಿ ಆಚರಿಸುವಂತಹ ಒಂದು ಹಬ್ಬ. ಈ ಒಂದು ಹಬ್ಬವನ್ನು ಆಚರಿಸುವ ವಿಧಾನ ಹೇಗೆ, ಪೂಜೆಯನ್ನು ಮಾಡೋದು ಹೇಗೆ, ಹೊಸದಾಗಿ ಈಗ ಕೆಲವೊಂದು ಪ್ರಾಂತ್ಯಗಳಲ್ಲಿ ಈ ಒಂದು ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಿಸೋದಿಲ್ಲ. ಆದರೆ ಬೇರೆ ಪ್ರಾಂತ್ಯದಿಂದ ಬಂದಂಥವರು ಈ ಒಂದು ಪೂಜೆಯನ್ನು ನಾವು ಮಾಡಬೇಕು ಅಂತ ಆಸೆಯನ್ನು ವ್ಯಕ್ತಪಡಿಸ್ತಾರೆ. ಆದರೆ ಇದರ ವಿಧಿವಿಧಾನವನ್ನು ಶುರು ಮಾಡೋದು ಹೇಗೆ ಅನ್ನುವಂತಹ ವಿಧಾನ ಅವರಿಗೆ ಗೊತ್ತಿರೋದಿಲ್ಲ. ಹಾಗಾಗಿ ಹೊಸದಾಗಿ ಶುರು ಮಾಡುವವರಿಗೆ ಈ ಒಂದು ಪೂಜೆಯ ಪದ್ಧತಿಯ ವಿಶೇಷತೆಯನ್ನು ತಾವು ತಿಳಿಸ್ಕೊಡಿ. ಮತ್ತು ಪ್ರಮುಖವಾಗಿ ವರಮಹಾಲಕ್ಷ್ಮಿ ಹಬ್ಬದ ವಿಶೇಷತೆಯನ್ನು ತಿಳಿಸ್ಕೊಡಿ ಗುರುಗಳೇ. ನಮಸ್ತೆಸ್ತು ಮಹಾಮಾಯೆ ಶ್ರೀಪೀಠೆ ಸುರಪೂಜಿತೆ ಶಂಖಚಕ್ರ ಗದಾಹಸ್ತೆ ಮಹಾಲಕ್ಷ್ಮೀ ನಮೋಸ್ತುತೆ. ಮಹಾದೈವ್ಯೇ ಚ ವಿದ್ಮಹೆ ವಿಷ್ಣು ಪತ್ನೈ ಚ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾತ್. ವಿಶೇಷವಾದಂತಹ ದಿವಸ ಇವತ್ತು ವರಮಹಾಲಕ್ಷ್ಮಿಯವರ ವ್ರತದ ದಿವಸ. ನೋಡಿ, ಈ ವ್ರತವನ್ನು ನಾವು ಶ್ರಾವಣ ಮಾಸದ ಪೌರ್ಣಿಮೆಯ ಹಿಂದೆ ಬರುವಂತಹ ಶುಕ್ರವಾರದಂದು ನಾವು ಆಚರಣೆ ಮಾಡುವಂಥದ್ದು ಪದ್ಧತಿ. ನೋಡಿ, ಕೆಲವರಿಗೆ ಏನಾಗ್ಬಿಡುತ್ತೆ, ಈ ಪೌರ್ಣಮಿ ದಿನವೇ ಶುಕ್ರವಾರ ಬಂದಾಗ ಆ ದಿನ ಕೂಡ ಅವತ್ತು ಮಾಡಬಹುದಾಗಿದೆ. ಅಥವಾ ಪೌರ್ಣಿಮೆ ಹಿಂದಿನ ದಿನ ಯಾವತ್ತು ಇರುತ್ತೆ ಶುಕ್ರವಾರ, ಅದನ್ನು ನೋಡಿಕೊಂಡು ಈ ವ್ರತವನ್ನು ಮಾಡುವಂಥದ್ದು. ನೋಡಿ, ಇದೇ ದಿನ ಬಂದಿರುವಂಥದ್ದು ವಿಶೇಷವಾಗಿ 16ನೇ ತಾರೀಕು ಇವತ್ತು ಶುಕ್ರವಾರ ಬಂದಿರುವಂಥದ್ದು ವಿಶೇಷವಾದಂತಹ ದಿನ ವರಮಹಾಲಕ್ಷ್ಮಿ ವ್ರತಕ್ಕೆ. ನೋಡಿ, ಈ ವ್ರತವನ್ನು ಯಾರು ಮಾಡಬೇಕು ಮತ್ತು ಯಾಕೆ ಮಾಡಬೇಕು, ಏನೇನೆಲ್ಲ ಫಲಗಳು, ಇದನ್ನೆಲ್ಲ ತಿಳ್ಕೊಂಡಾಗ ಅನುಕೂಲ ಆಗುವಂಥದ್ದು. ನೋಡಿ, ಈ ವ್ರತವನ್ನು ನಮ್ಮ ಕರ್ನಾಟಕ ಆಗಲಿ ಅಥವಾ ಈ ನಮ್ಮ ಅಕ್ಕಪಕ್ಕ ಆಂಧ್ರ ಮತ್ತು ತಮಿಳುನಾಡು, ಮಹಾರಾಷ್ಟ್ರ ಈ ಒಂದು ರಾಷ್ಟ್ರಗಳಲ್ಲಿ ವಿಶೇಷವಾಗಿ ವರಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡ್ತಾರೆ. ಇದರಿಂದ ಏನೇನೆಲ್ಲ ಪ್ರಯೋಜನಗಳು ಮತ್ತು ಯಾರ್ಯಾರು ಮಾಡಬೇಕು ಅಂದ್ಕೊಂಡಾಗ ನೋಡಿ, ವಿವಾಹಿತ ಮಹಿಳೆಯರು ವಿಶೇಷವಾಗಿ ವ್ರತವನ್ನು ಮಾಡಬೇಕಾಗುತ್ತೆ. ಇದರಿಂದ ಏನೇನೆಲ್ಲ ಸಂಕಲ್ಪಗಳಿರುತ್ತೆ ಅವೆಲ್ಲವೂ ಕೂಡ ನಮಗೆ ಅನುಕೂಲ ಆಗುವಂಥದ್ದು. ವಿವಾಹಿತ ಮಹಿಳೆಯರು ಸಂತಾನಕ್ಕೋಸ್ಕರ, ಗಂಡನ ಅಭಿವೃದ್ಧಿಗೋಸ್ಕರ, ಪತಿಯ ಅಭಿವೃದ್ಧಿ ಅಂತಂದರೆ ಅವರ ವ್ಯಾಪಾರದಲ್ಲಾಗಲಿ ಅಥವಾ ಉದ್ಯೋಗದಲ್ಲಿ ಅಭಿವೃದ್ಧಿ ಆಗಬೇಕು, ಇದಕ್ಕೋಸ್ಕರ ಮಾಡಬೇಕಾಗುತ್ತೆ. ಹಾಗೆ ಈಗ
ನೋಡಿ ಕೆಲವರು ಸಾಮಾನ್ಯವಾಗಿ ಕೇಳ್ಬೋದು, ಏನು ವಿವಾಹಿತ ಮಹಿಳೆಯರೇ ಮಾಡಬೇಕಾ ಇದನ್ನು ಅಂತ. ನೋಡಿ, ವಿವಾಹಿತ ಮಹಿಳೆಯರು ಅಲ್ಲ, ಕನ್ಯಾ ಏನಿರ್ತಾರೆ, ಒಂದು ಮದುವೆಯ ಅಪೇಕ್ಷೆಯಲ್ಲಿರುವಂಥವರು, ಈ ಒಂದು ಹುಡುಗಿಯರು, ಅವರು ಕೂಡ ಮಾಡುವಂಥದ್ದು. ವಿಶೇಷವಾಗಿ ಇವತ್ತು ಅವರು ಏನಕ್ಕೋಸ್ಕರ ಮಾಡಬೇಕು ನೋಡಿ, ಮುಂದೆ ಅವರ ವಿವಾಹಕ್ಕೋಸ್ಕರ ಮಾಡುವಂಥದ್ದು, ವಿವಾಹದಲ್ಲಿ ಅನುಕೂಲ ಆಗಲಿ, ಉತ್ತಮ ವರ ಸಿಗಲಿ ಅಂತ ಹೇಳ್ತಾ. ಹಾಗೆ ಮನೆಯಲ್ಲಿ ನೋಡಿ, ಈ ಒಂದು ಅವಿವಾಹಿತ ಕನ್ಯೆ ಮಾಡುವುದರಿಂದ ಮನೆಯಲ್ಲಿರುವ ದೋಷಗಳೆಲ್ಲವೂ ಕೂಡ ಪರಿಹಾರವಾಗುವಂಥದ್ದು, ಧನಾಗಮನವಾಗುವಂಥದ್ದು, ದೃಷ್ಟಿ ದೋಷಗಳು ಹೋಗುವಂಥದ್ದು, ಇದೆಲ್ಲವೂ ಕೂಡ ಶುಭವಾಗುವಂಥದ್ದು ಕೂಡ ನಾವು ಈ ಅವಿವಾಹಿತ ಮಹಿಳೆಯರು ಕೂಡ ಮಾಡುವುದರಿಂದ ನಮಗೆ ಅನುಕೂಲ ಆಗುವಂಥದ್ದು. ಹಾಗೆ ವಿವಾಹಿತ ಮಹಿಳೆಯರು ಕೂಡ ಇದನ್ನು ಮಾಡಬಹುದು. ಹಾಗೆ ಯಾವ ಒಂದು ಸಂದರ್ಭದಲ್ಲಿ ಮಾಡಬೇಕು, ಅದಕ್ಕೆ ಒಂದು ಸಮಯ ಎಲ್ಲವನ್ನು ಕೂಡ ನೋಡಿಕೊಂಡಾಗ ನೋಡಿ, ಬೆಳಗ್ಗೆ ನಾವು ಅವಾಗಲೇ ಹೇಳಿದ್ವಿ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡ್ಕೊಳ್ಳುವಂಥದ್ದು. ಹಾಗೆ ಕೆಲವರು ಏನು ಮಾಡ್ತಾರೆ, ಉಪವಾಸ ಇರುವಂಥದ್ದು ಕೂಡ ಮಾಡ್ತಾರೆ. ಎಲ್ಲ ಸಾಮಾನ್ಯವಾಗಿ ಉಪವಾಸ ಇರ್ತಾರೆ ಈ ವರಮಹಾಲಕ್ಷ್ಮಿ ಮಾಡುವಂಥದ್ದು ಮಹಿಳೆಯರು. ಉಪವಾಸ ಇದ್ದಾಗ ನೋಡಿ, ಪ್ರದೋಷ ಮಧ್ಯಾಹ್ನಿಕ ಕಾಲದಲ್ಲಿ, ಈ ಪ್ರದೋಷ ಅಂತ ಹೇಳ್ತೀವಿ, ಈ ಪ್ರದೋಷ ಕಾಲದಲ್ಲಿ ಮಾಡಿದಾಗ ನಮಗೆ ಅಂತ ಸಂಜೆಯ ಸಮಯ, ಈ ಒಂದು ಸಮಯದಲ್ಲಿ ವಿಶೇಷವಾಗಿ ವರಮಹಾಲಕ್ಷ್ಮಿ ವ್ರತವನ್ನು ನಾವು ಮಾಡಿಕೊಂಡಾಗ ನಮಗೆ ಅನುಕೂಲ ಆಗುವಂಥದ್ದು ಕೂಡ ನಾವು ನೋಡ್ಬೋದು. ಹಾಗೆ ನೋಡಿ, ಕೆಲವರಿಗೆ ಸಂಶಯ ಇರುತ್ತೆ, ಯಾವ ರೀತಿ ನಾವು ಆಚರಣೆ ಮಾಡಬೇಕು, ಮನೆಯಲ್ಲಿ ಆಚರಣೆ ಮಾಡ್ಬೋದಾ, ಈ ರೀತಿಯೆಲ್ಲ ಇದ್ದಾಗ ನೋಡಿ, ಮನೆಯಲ್ಲಿ ಶುಚಿರ್ಭೂತರಾಗಿ ಪ್ರಾತಃ ಕಾಲ ನಾವು ಸ್ನಾನಾದಿಗಳನ್ನು ಮುಗಿಸ್ಕೊಂಡು ತದನಂತರ ನೋಡಿ ಯಾವ ವಸ್ತ್ರ ಧರಿಸಬೇಕು ಅನ್ನೋದು ಕೂಡ ಇವತ್ತು ಇರುವಂಥದ್ದು. ನೋಡಿ, ವಿಶೇಷವಾಗಿ ಹಸಿರು ವಸ್ತ್ರ ಮತ್ತು ಕೆಂಪು ವಸ್ತ್ರವನ್ನು ಕೂಡ ನಾವು ಧರಿಸಿ ಪೂಜೆಯನ್ನು ಮಾಡುವಂಥದ್ದು. ಅಂದರೆ ಈ ಹಸಿರು ಸೀರೆಗಳು ಅಥವಾ ಕೆಂಪು ಸೀರೆಗಳನ್ನು ನಾವು ಅದನ್ನು ಹಾಕ್ಕೊಂಡು ನಾವು ಕೆಲಸಗಳು, ಅಂದರೆ ಇವತ್ತು ವಿಶೇಷವಾಗಿ ವರಮಹಾಲಕ್ಷ್ಮಿ ವ್ರತವನ್ನು ಮಾಡುವಂಥದ್ದು ಕೂಡ ನೋಡ್ಬೋದು. ಮನೆಯಲ್ಲೂ ಕೂಡ ವಿಶೇಷವಾಗಿ ನೀವು ವ್ರತಾಚರಣೆ ಮಾಡ್ಕೋಬಹುದಾಗಿದೆ. ನೋಡಿ, ಇವಾಗೆಲ್ಲ ಈ ಸಾಮಾನ್ಯವಾಗಿ ಪುಸ್ತಕಗಳಲ್ಲಿ ಸಿಗುತ್ತೆ ನಮಗೆ ವರಮಹಾಲಕ್ಷ್ಮಿ ವ್ರತ ಕಥಾ. ಈ ಕಥಾ ಶ್ರವಣ ಮಾಡುವುದರಿಂದ ಮತ್ತು ಪಠಣ ಮಾಡುವುದರಿಂದ ತುಂಬ ಅನುಕೂಲ ಆಗುವಂಥದ್ದು ಕೂಡ ನಾವು ನೋಡ್ಬೋದು. ನೋಡಿ, ಇದರಿಂದ ಏನೇನೆಲ್ಲ ಅನುಕೂಲ ಇದೆ ವಿಶೇಷವಾಗಿ ತಿಳ್ಕೊಬೇಕಾಗುತ್ತೆ. ವರಮಹಾಲಕ್ಷ್ಮಿ ವ್ರತಾಚರಣೆಯಿಂದ ನಮಗೆ ಏನೇನೆಲ್ಲ ಸಿದ್ಧಿ ಉಂಟಾಗುವಂಥದ್ದು, ಏನೇನೆಲ್ಲ ಅನುಕೂಲಗಳು ಉಂಟಾಗುವಂಥದ್ದು ಕೂಡ ನಾವು ವಿಶೇಷವಾಗಿ ಗಮನದಲ್ಲಿ ಇಟ್ಕೊಳ್ಬೇಕಾಗುತ್ತೆ. ನೋಡಿ, ಪುತ್ರ ಪೌತ್ರಾದಿ ವಂಶ ಅಭಿವೃದ್ಧಿಗೋಸ್ಕರ ಅವಿವಾಹಿತರು ವಿವಾಹಕ್ಕೋಸ್ಕರನೂ ಕೂಡ ಇದನ್ನು ವರಮಹಾಲಕ್ಷ್ಮಿ ವ್ರತವನ್ನು ಮಾಡಿಕೊಳ್ಳುವಂಥದ್ದು. ಹಾಗೆ ನೋಡಿ, ಧನಂ ಧಾನ್ಯಂ ಆರೋಗ್ಯಂ ಸಂತಾನಂ, ಅದೇ ರೀತಿ ಈ ರೀತಿ ನೋಡಿ, ವಿಶೇಷವಾಗಿ ಧನಕ್ಕೋಸ್ಕರ, ಧಾನ್ಯಕ್ಕೋಸ್ಕರ, ಆರೋಗ್ಯಕ್ಕೋಸ್ಕರ, ಸಂತಾನಕ್ಕೋಸ್ಕರ ಮಾಡತಕ್ಕಂತಹ ವಿಶೇಷವಾದಂತಹ ವ್ರತ ಈ ವರಮಹಾಲಕ್ಷ್ಮಿ ವ್ರತ ಆಗಿರುತ್ತೆ. ನೋಡಿ, ಧನಂ, ಈ ಆಚರಣೆಯು ಆರ್ಥಿಕ ಸಮೃದ್ಧಿ ಮತ್ತು ಸಂಪತ್ತನ್ನು ಆಕರ್ಷಿಸುತ್ತದೆ ಎಂದು ನಂಬಲಾಗಿದೆ. ಈ ಧನಂ ನೋಡಿ, ಆರ್ಥಿಕವಾಗಿ ಯಾರು ತೊಂದರೆಗಳು ಅನುಭವಿಸ್ತಾ ಇರ್ತೀರಾ, ಹಣದಿಂದ ತೊಂದರೆಗಳಾಗ್ತಾ ಇರ್ತೀರಾ, ಇವರು ಎಲ್ಲ ಈ ವರಮಹಾಲಕ್ಷ್ಮಿ ವ್ರತವನ್ನು ಮಾಡಿಕೊಂಡಾಗ ಆರ್ಥಿಕವಾಗಿ ನೀವು ಸಬಲರಾಗ್ತೀರಾ, ಸದೃಢರಾಗ್ತೀರಾ. ಯಾವುದಾದ್ರೂ ಬರಬೇಕಾಗಿರೋ ಹಣ ಇದ್ದರೂ ಕೂಡ ಅದು ಬರುವಂಥದ್ದು ಮತ್ತು ದುಡಿಮೆಯಲ್ಲಿ ಹೆಚ್ಚು ಆಗುವಂಥದ್ದು ಕೂಡ ನಾವು ನೋಡ್ಬೋದಾಗುತ್ತೆ ವರಮಹಾಲಕ್ಷ್ಮಿ ವ್ರತದ ಆಚರಣೆಯಿಂದ. ಮತ್ತು ಧಾನ್ಯಂ, ಮತ್ತು ಅದೇ ರೀತಿ ಜೀವನದಲ್ಲಿ ಆಹಾರ ಧಾನ್ಯಗಳು ಸಮೃದ್ಧಿ ಆಗುವಂಥದ್ದು. ನೋಡಿ, ನಮ್ಮ ಜೀವನ ಮಾಡಬೇಕು ಅಂದ್ಕೊಂಡಾಗ ನಮಗೆ ಆಹಾರ ಧಾನ್ಯಗಳು ನಮಗೆ ಯಥೇಚ್ಛವಾಗಿ ಬೇಕಾಗಿರುವಂಥದ್ದು. ಈ ಧಾನ್ಯದಿಂದ ನಮಗೆ ಯಾವುದೇ ತೊಂದರೆಗಳು ತೊಡಕುಗಳು ಇಲ್ದಿರ ಮುಂದೆ ನಮ್ಮ ಜೀವನದಲ್ಲಿ ಅನುಕೂಲ ಮಾಡಲಿ ಅಂತ ಹೇಳ್ತಾ ಧಾನ್ಯಂ ಅಂತ ಕೂಡ ನಾವು ಹೇಳುವಂಥದ್ದು. ಈ ಧಾನ್ಯಂ ಲಾಭ ಆಗುವಂಥದ್ದು ಈ ಹಣಕಾಸು, ಅಂದರೆ ಏನು ವಿಶೇಷವಾಗಿ ನಾವು ಹೇಳ್ತಾ ಇರ್ತೀವಿ ಯಾವಾಗಲೂ ಕೂಡ, ಏನು ಧಾನ್ಯಗಳು, ವಿಧ ವಿಧವಾದ ಧಾನ್ಯಗಳಿದ್ರೇ ನಾವು ದಿನನಿತ್ಯ ನಾವು ಏನಾದರೂ ನಾವು ಪ್ರಸಾದಗಳು ಮಾಡ್ಕೊಳ್ಳೋಕ್ಕಾಗಲಿ, ನಮ್ಮ ಊಟಕ್ಕಾಗಲಿ ಅಗತ್ಯದ ವಸ್ತುಗಳಿದ್ರೇ ಅಲ್ವಾ ನಾವು ಸಂಸಾರ ನಮಗೆ ಚೆನ್ನಾಗಿರುತ್ತೆ. ಹಾಗಾಗಿ ಇದರ ಅನುಕೂಲ ಕೂಡ ಆಗುವಂಥದ್ದು. ಹಾಗೆ ಆರೋಗ್ಯ, ನೋಡಿ, ಆರೋಗ್ಯವೇ ಭಾಗ್ಯ ಅಂತ ಹೇಳ್ತಾರೆ. ಯಾವುದೇ ರೀತಿ ಆರೋಗ್ಯ ಸಮಸ್ಯೆಗಳು ಮನೆಯಲ್ಲಿದ್ದರೂ ಕೂಡ ನಿಮಗೆ ಅನುಕೂಲ ಆಗುತ್ತೆ. ಹಾಗೆ ಸಂಪತ್ತಾಗಲಿ, ಸಂತಾನ ಆಗಲಿ, ಇವೆಲ್ಲ ಸಿಗುವಂಥದ್ದು. ನೋಡಿ, ಯಾರಿಗೆ ಸಂತಾನ ಆಗ್ತಾ ಇರಲ್ಲ ಅವರು ವಿಶೇಷವಾಗಿ ಸತಿಪತಿ ಸಮೇತವಾಗಿ ಈ ವ್ರತವನ್ನು ಆಚರಣೆ ಮಾಡಿದಾಗ ನಿಮಗೆ ಸಂತಾನಪ್ರದ ಆಗುವಂಥದ್ದು, ವಿಶೇಷವಾಗಿ ಆ ಸಂತಾನ ನಿಮಗೆ ಸಿಗುವಂಥದ್ದು ಈ ವರಮಹಾಲಕ್ಷ್ಮಿ ಅನುಗ್ರಹದಿಂದ ನಿಮಗೆ ಎಲ್ಲವೂ ಕೂಡ ಪುತ್ರ ಪೌತ್ರ ವಂಶ ಅಭಿವೃದ್ಧಿ ಕೂಡ ನಾವು ನೋಡ್ಬೋದಾಗಿದೆ. ಹಾಗೆ ಅದೇ ರೀತಿ ಇದರಿಂದ ನೋಡಿ, ಋಣ ಅಂದರೆ ಯಾವುದಾದ್ರೂ ಈ ಸಾಲ ಬಾಧೆಯಲ್ಲಿ ಸಿಲ್ಕೊಂಡ್ಬಿಟ್ಟಿರ್ತೀರಾ, ಋಣಬಾಧೆ ಅಂತ ಹೇಳ್ತೀವಿ. ಈ ಸಾಲ ಬಾಧೆ ಇರೋವ್ರಿಗೂ ಕೂಡ ಇವತ್ತು ವರಮಹಾಲಕ್ಷ್ಮಿ ವ್ರತವನ್ನು ಮಾಡಿಕೊಂಡಾಗ ಆ ಮಹಾಲಕ್ಷ್ಮಿಯ ಅನುಗ್ರಹದಿಂದ ನಮಗೆ ಇವತ್ತಿನಿಂದ ಅನುಕೂಲ ಆಗುವಂಥದ್ದು, ಧನಾಗಮನ ಆಗುವಂಥದ್ದು, ವರಮಹಾಲಕ್ಷ್ಮಿ ಕೃಪಾ ಕಟಾಕ್ಷ ನಮ್ಮೆಲ್ಲರಿಗೂ ಕೂಡ ಸಿಗುವಂಥದ್ದು ಕೂಡ ನಾವು ನೋಡ್ಕೋಬಹುದು. ಹಾಗೆ ಯಾವ ರೀತಿ ಮಾಡ್ಕೊಳ್ಳೋದು ನೋಡಿ, ಜಾಸ್ತಿ ಯಾರು ಏನು ತಲೆ ಕೆಡಿಸ್ಕೊಬೇಡಿ. ಒಂದು ಮನೆಯಲ್ಲಿ ಎಲ್ಲರಿಗೂ ಕೂಡ ಸಾಮಾನ್ಯವಾಗಿ ಕಳಶಗಳು ಇರುವಂಥದ್ದು, ಒಂದು ವಿಶೇಷವಾದಂತಹ ಒಂದು ಕಳಶವನ್ನು ತಗೊಳ್ಳಿ, ಅದರಲ್ಲಿ ಒಂದು ಜಲವನ್ನು ತುಂಬಿಸಿ
ಸ್ವಲ್ಪ ಮಾವಿನ ಸೊಪ್ಪು ಮತ್ತು ತೆಂಗಿನಕಾಯಿನ ಅದರ ಮೇಲಿಟ್ಟು ನೋಡಿ, ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕುರು ಅಂತ ಈ ಒಂದು ಮಂತ್ರವನ್ನು ಪಠನೆ ಮಾಡ್ತಾ, ಓಂ ಮಹಾಲಕ್ಷ್ಮಿ ಅಂತ ಮಂತ್ರವನ್ನು ಪಠನೆ ಮಾಡ್ತಾ ಆ ಒಂದು ಕಳಶಗಳ ನೀರನ್ನು ಸಮ್ಮಿಲನ ಮಾಡಿ, ತದನಂತರ 16 ಎಳೆಗಳಿರುವ ಆ ದಾರವನ್ನು ಕೈಗೆ ಕಟ್ಕೊಳ್ಬೇಕಾಗುತ್ತೆ. ನೋಡಿ, ತುಂಬ ವಿಶೇಷ ಇರುವಂಥದ್ದಿದು. ಅದೇ ರೀತಿ ಸ್ವಲ್ಪ ವಿಳೆದೆಲೆ ಅಡಿಕೆ ಆಗ್ಬೋದು. ಆಮೇಲೆ ಹಣ್ಣುಗಳು ವಿಧ ವಿಧವಾದ ನಿಮ್ಮ ಕೈಲಿ ಎಷ್ಟು ನಿಮಗೆ ಶಕ್ತಿ ಇದೆಯೋ ಇಷ್ಟು ಹಣ್ಣುಗಳನ್ನು, ಒಂದು ಪಂಚಫಲ ಅಂತ ಕೆಲವರು ಹೇಳ್ತಾರೆ, ಈ ಪಂಚಫಲಗಳಿಂದ ಅಮ್ಮವರನ್ನು ನೈವೇದ್ಯ ಮಾಡಿ. ಹಾಗೆ ವಿಶೇಷವಾಗಿ ಏನು ನೈವೇದ್ಯ ಮಾಡಬೇಕಂತಂದರೆ ಬೆಲ್ಲದ ಅನ್ನವನ್ನು ನೈವೇದ್ಯ ಮಾಡಿದಾಗ ನಿಮಗೆ ತುಂಬ ಅನುಕೂಲ ಆಗುವಂಥದ್ದು. ಅಂದರೆ ಪೊಂಗಲ್ ಅಂತ ನಾವು ಹೇಳ್ತೀವಿ. ಈ ಬೆಲ್ಲದ ಅನ್ನದಿಂದ ನೈವೇದ್ಯವನ್ನು ಮಾಡಿ ತುಪ್ಪದ ದೀಪಗಳನ್ನು ಹಚ್ಚಿ ಒಂದು 3 ಜನನೋ ಅಥವಾ 5 ಜನನೋ ಅಥವಾ 9 ಜನ ಸುಮಂಗಲಿಯರಿಗೆ ಬಾಗಿನವನ್ನು ದಾನ ಮಾಡಿ ಈ ವ್ರತ ಕಥೆಯನ್ನು ನೀವು ಕೇಳಿದಾಗ ನಿಮಗೆ ಸರ್ವಾರ್ಥ ಸಿದ್ಧಿಯಾಗುವಂಥದ್ದು, ಅರಿಷ್ಟ ದೋಷಗಳು ನಿವಾರಣೆ ಆಗುವಂಥದ್ದು, ಸಂತಾನ ಪ್ರಾಪ್ತಿಯಾಗುವಂಥದ್ದು. ಅಂದರೆ ಕನ್ಯಾರ್ಥಿಗಳಿಗೆ, ಅಂದರೆ ಈ ಯಾರು ಮದುವೆ ಆಗಿರಲ್ಲ ಇವರಿಗೆ ಶೀಘ್ರವಾಗಿ ವಿವಾಹ ಆಗುವಂಥದ್ದು, ಶೀಘ್ರ ಸಂತಾನಪ್ರದವಾಗುವಂಥದ್ದು. ಅದೇ ರೀತಿ ಆರೋಗ್ಯದಲ್ಲಿ ಸಮಸ್ಯೆಗಳು ಯಾರ್ಯಾರು ಮನೆಗಳಲ್ಲಿ ಅನುಭವಿಸ್ತಾ ಇರ್ತೀರಾ ಇವರೆಲ್ಲರಿಗೂ ಕೂಡ ಆರೋಗ್ಯ ಸಮಸ್ಯೆಯ ಕೂಡ ಅದು ಪರಿಹಾರ ಕೂಡ ನಿಮಗೆ ಇವತ್ತು ಆಗುವಂಥದ್ದು ಈ ವರಮಹಾಲಕ್ಷ್ಮಿ ವ್ರತದಿಂದ ನಿಮಗೆ ಇಷ್ಟೆಲ್ಲ ಅನುಕೂಲ ಇರುವುದರಿಂದ ವಿಶೇಷವಾಗಿ ವರಮಹಾಲಕ್ಷ್ಮಿಯನ್ನು ನೀವು ಪ್ರಾರ್ಥನೆ ಮಾಡಿಕೊಳ್ತಾ ವರಮಹಾಲಕ್ಷ್ಮಿಯನ್ನು ಧ್ಯಾನ ಮಾಡಿ ಓಂ ಮಹಾಲಕ್ಷ್ಮೀ ನಮಃ ಅಂತ ಎಂಬ ಮಂತ್ರವನ್ನು ಪಠನೆ ಮಾಡಿ ಸಂಜೆಯವರೆಗೂ ಉಪವಾಸದಿಂದ ಮಾಡಿ ಈ ಒಂದು ಪೂಜೆ ನಾವು ವ್ರತವನ್ನು ಮಾಡಿದಾಗ ನಿಮಗೆ ಸರ್ವಾರ್ಥ ಸಿದ್ಧಿಯಾಗುವಂಥದ್ದು ಕೂಡ ನಾವು ನೋಡ್ಬೋದು. ಹಾಗೆ ನೋಡಿ, ಈ ಅನಾರೋಗ್ಯದಿಂದಿರೋರು ಏನು ಉಪವಾಸನೇ ಮಾಡಬೇಕು ಅಂತ ಏನಿಲ್ಲ. ಈ ಯಾರ ಕೈಲಿ ಅದು ಸಾಧ್ಯವಾಗುವುದಿಲ್ಲವೋ ಅವರು ಫಲಹಾರ ಅಂದರೆ ಲಘುವಾಗಿ ಫಲಹಾರಗಳನ್ನು ತೆಗೆದುಕೊಂಡು ವ್ರತವನ್ನು ಮಾಡಿ ನಿಮಗೆ ಎಲ್ಲರಿಗೂ ಕೂಡ ಅನುಕೂಲ ಆಗುತ್ತೆ. ಸರಿ ಗುರುಗಳೇ, ಬಹಳ ವಿಶೇಷವಾಗಿ ಇವತ್ತು ತಾವು ವರಮಹಾಲಕ್ಷ್ಮಿ ಹಬ್ಬ ಅಂದರೆ ಏನು, ವರಮಹಾಲಕ್ಷ್ಮಿ ಹಬ್ಬದ ವಿಶೇಷತೆ ಏನು, ವ್ರತಾಚರಣೆ ಹೇಗೆ, ವ್ರತಾಚರಣೆಯನ್ನು ಮಾಡೋದ್ರಿಂದ ನಾವು ಏನೆಲ್ಲ ಫಲಾಫಲಗಳನ್ನು ಪಡೆಯಬಹುದು, ಯಾವ ಒಂದು ನೈವೇದ್ಯವನ್ನು ಮಾಡಬೇಕು, ಯಾವ ಮಂತ್ರವನ್ನು ಪಠಣೆ ಮಾಡಬೇಕು, ಮತ್ತು ಪೂಜೆಯ ವಿಧಿವಿಧಾನವನ್ನು ಹೇಗೆ ಮಾಡಬೇಕು, ಹೊಸಬರು ಕೂಡ ಹೇಗೆ ಒಂದು ಬೇರೆ ಪ್ರಾಂತ್ಯದಿಂದ ಬಂದಂಥವರು ಈ ಒಂದು ಪೂಜೆಯ ವಿಧಿವಿಧಾನವನ್ನು ಹೇಗೆ ಮಾಡ್ಕೋಬೇಕು, ಈ ವಿಚಾರದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸಿಕೊಟ್ರೆ. ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕಾಗಿ ಹೃತ್ಪೂರ್ವಕ ಧನ್ಯವಾದಗಳು ಗುರುಗಳೇ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಜೈ ಶ್ರೀಮನ್ನಾರಾಯಣ. ವೀಕ್ಷಕರೇ, ನಿಮಗೆಲ್ಲರಿಗೂ ಮತ್ತೊಮ್ಮೆ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ನೋಡ್ತಾರಿ ಅಶ್ವವೇಗ ನ್ಯೂಸ್. ನಮಸ್ಕಾರ.